ಅರುಣಾಚಲೇಶ್ವರ ಪುಣ್ಯಕ್ಷೇತ್ರದ ರಹಸ್ಯಗಳು. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ದಕ್ಷಿಣ ಭಾರತದ ಪುಣ್ಯಕ್ಷೇತ್ರಗಳ ಮಾಲೆಗೆ ನಾವು ಹೋದಾಗ ನಮ್ಮ ಕಣ್ಣ ಮುಂದೆ ಮೊದಲು ಬರುವ ದೃಶ್ಯ ಅಂದರೆ ಅದು ತಿರುವಣ್ಣಾಮಲೈ ಅರುಣಾಚಲೇಶ್ವರ ಪುಣ್ಯಕ್ಷೇತ್ರ. ಈ ದೇವಸ್ಥಾನದ ಗೋಪುರಗಳು ಆಕಾಶವನ್ನೇ ಮುಟ್ಟುವಂತೆ ಕಾಣುತ್ತವೆ. ಅಲ್ಲಿನ ಗಾಳಿಯಲ್ಲಿ ಶಿವನ ಮಂತ್ರಗಳು ಜಪಿಸುತ್ತವೆ. ಈ ಪುಣ್ಯ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟರೆ ಸಾಕು, ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋಗುತ್ತವೆ ಅನ್ನೋದು ಭಕ್ತರ ಗಾಢವಾದ ನಂಬಿಕೆ. ಅರುಣಾಚಲ ಅಂದರೆ ಕೇವಲ ಒಂದು ದೇವಸ್ಥಾನವಲ್ಲ, ಅದು ಸಾಕ್ಷಾತ್ ಪರಶಿವನೇ ಬೆಟ್ಟದ ರೂಪದಲ್ಲಿ ನೆಲೆಸಿರುವಂತಹ ಕ್ಷೇತ್ರ. ಈ ವಿಡಿಯೋದಲ್ಲಿ ನಾವು ಅರುಣಾಚಲೇಶ್ವರ ದೇವಸ್ಥಾನದ ಉಗಮ ಹೇಗಾಯಿತು, ಈ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು, ಇಲ್ಲಿನ ಲಿಂಗದ ಉದ್ಭವದ ರಹಸ್ಯ ಮತ್ತು ಈ ದೇವಸ್ಥಾನವನ್ನು ನಿರ್ಮಿಸಿದವರು ಯಾರು ಎನ್ನುವ ಪ್ರತಿಯೊಂದು ವಿಷಯವನ್ನು ಆಳವಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಈ ಕಥೆ ಆರಂಭವಾಗೋದು ಸೃಷ್ಟಿಯ ಆರಂಭದ ಕಾಲದಲ್ಲಿ. ಒಮ್ಮೆ ಬ್ರಹ್ಮದೇವ ಹಾಗೂ ವಿಷ್ಣು ದೇವನ ನಡುವೆ ಒಂದು ದೊಡ್ಡ ವಿವಾದ ಏರ್ಪಡುತ್ತೆ. ಬ್ರಹ್ಮನು ತಾನು ಸೃಷ್ಟಿಕರ್ತನಾಗಿದ್ದರಿಂದ ತಾನೇ ಶ್ರೇಷ್ಠನು ಅಂತ ವಾದಿಸಿದರೆ, ಇನ್ನೊಂದು ಕಡೆ ವಿಷ್ಣು ತಾನು ಜಗತ್ತನ್ನು ರಕ್ಷಣೆ ಮಾಡುವವನಾಗಿದ್ದರಿಂದ ನಾನೇ ಶ್ರೇಷ್ಠನು ಅಂತ ಹೇಳ್ತಿರ್ತಾನೆ. ಈ ಅಹಂಕಾರದ ಯುದ್ಧವು ಇಡೀ ಬ್ರಹ್ಮಾಂಡಕ್ಕೆ ಆಪತ್ತನ್ನು ತರುವ ಹಂತಕ್ಕೆ ಬಂದು ತಲುಪುತ್ತೆ. ಆಗ ಈ ಇಬ್ಬರ ಅಹಂಕಾರವನ್ನು ಮುರಿಯಲು ದೇವದೇವ ಮಹಾದೇವನು ಒಂದು ಅತೀಂದ್ರಿಯ ರೂಪದಲ್ಲಿ ಅವತರಿಸುತ್ತಾನೆ. ಅಂದು ಶಿವನು ಪ್ರಕಟಗೊಂಡ ರೂಪವೇ ಜ್ಯೋತಿ ಸ್ವರೂಪ. ಒಂದು ಅಂತ್ಯವಿಲ್ಲದ, ಅಡಿಮುಡಿ ಇಲ್ಲದ ಬೃಹತ್ ಅಗ್ನಿ ಸ್ತಂಭವಾಗಿ ಶಿವನು ಬ್ರಹ್ಮ ಮತ್ತು ವಿಷ್ಣುವಿನ ಮುಂದೆ ಬಂದು ನಿಲ್ತಾನೆ. ಈ ಅಗ್ನಿ ಸ್ತಂಭದ ಆರಂಭ ಮತ್ತು ಅಂತ್ಯವನ್ನು ಯಾರು ಮೊದಲು ಕಂಡು ಹಿಡಿತಾರೋ ಅವರೇ ಶ್ರೇಷ್ಠ ಅಂತ ಶಿವನು ಘೋಷಿಸ್ತಾನೆ. ಕೂಡಲೇ ವಿಷ್ಣುವು ವರಾಹ ರೂಪ ತಾಳಿ ಭೂಮಿಯ ಆಳಕ್ಕೆ ಹೋಗಿ ಸ್ತಂಭದ ಬುಡ ಹುಡುಕಲು ಆರಂಭಿಸ್ತಾನೆ. ಬ್ರಹ್ಮನು ಹಂಸ ರೂಪ ತಾಳಿ ಆಕಾಶಕ್ಕೆ ಹಾರಿ ಸ್ತಂಭದ ತುದಿಯನ್ನು ಹುಡುಕಲು ಮುಂದಾಗ್ತಾನೆ. ಸಾವಿರಾರು ವರ್ಷಗಳ ಕಾಲ ಹುಡುಕಿದರೂ ಇಬ್ಬರಿಗೂ ಯಶಸ್ಸು ಸಿಗೋದಿಲ್ಲ. ವಿಷ್ಣು ತನ್ನ ಅಹಂಕಾರವನ್ನು ಬಿಟ್ಟು ವಾಪಸ್ ಬಂದು ಶಿವನೇ ನೀನೇ ಅನ್ನುವಂತ ಎಂದು ಶರಣಾಗುತ್ತಾನೆ. ಆದರೆ ಬ್ರಹ್ಮನು ದಾರಿಯಲ್ಲಿ ಸಿಕ್ಕ ಕೇತಕಿ ಹೂವನ್ನು ಸಾಕ್ಷಿ ಇಟ್ಕೊಂಡು ತಾನು ತುದಿಯನ್ನು ಕಂಡೆ ಅಂತ ಸುಳ್ಳು ಹೇಳ್ತಾನೆ. ಈ ಸುಳ್ಳಿನಿಂದ ಕೋಪಗೊಂಡ ಶಿವನು ಜ್ಯೋತಿ ಸ್ತಂಭದಿಂದ ಪ್ರಕಟಗೊಂಡು ಬ್ರಹ್ಮನಿಗೆ ಇನ್ನು ಮುಂದೆ ಭೂಮಿಯ ಮೇಲೆ ನಿನಗೆ ಪೂಜೆ ಇರೋದಿಲ್ಲ ಅಂತ ಶಾಪವನ್ನು ಹಾಕ್ತಾನೆ. ನಂತರ ವಿಷ್ಣು ಮತ್ತು ಬ್ರಹ್ಮರ ಪ್ರಾರ್ಥನೆಯ ಮೇರೆಗೆ ಆ ಬೃಹತ್ ಅಗ್ನಿ ಸ್ತಂಭವನ್ನು ಶಾಂತಗೊಳಿಸಿ ಭಕ್ತರಿಗೆ ಪೂಜಿಸಲು ಅನುಕೂಲವಾಗುವಂತೆ ಒಂದು ಶಿಲೆಯ ಬೆಟ್ಟವಾಗಿ ಮಾರ್ಪಡಿಸ್ತಾರೆ. ಅದೇ ಅರುಣಾಚಲೇಶ್ವರ ಬೆಟ್ಟ. ಈ ಬೆಟ್ಟದ ಬುಡದಲ್ಲಿ ಶಿವನು ಲಿಂಗ ಸ್ವರೂಪಿಯಾಗಿ ನೆಲೆಸ್ತಾನೆ. ಅದನ್ನೇ ನಾವು ಅಣ್ಣಾಮಲಯಾರ್ ಅಥವಾ ಅರುಣಾಚಲೇಶ್ವರ ಅಂತ ಕರಿತೇವೆ. ಈಗ ನಾವು ದೇವಸ್ಥಾನದ ನಿರ್ಮಾಣದ ಇತಿಹಾಸಕ್ಕೆ ಹೋಗ್ಬರೋಣ. ಈ ದೇವಸ್ಥಾನವು ಎಷ್ಟು ಹಳೆಯದು ಅಂದರೆ ಇದನ್ನು ಒಬ್ಬನೇ ರಾಜ ಅಥವಾ ಒಂದು ರಾಜವಂಶ ನಿರ್ಮಾಣ ಮಾಡಿದಲ್ಲ. ಇದು ಸಾವಿರಾರು ವರ್ಷಗಳ ಅವಧಿಯಲ್ಲಿ ವಿವಿಧ ರಾಜವಂಶಗಳ ಕೊಡುಗೆಯಿಂದ ಈ ಮಟ್ಟಕ್ಕೆ ಬೆಳೆದು ಬಂದಿದೆ. ಇತಿಹಾಸದ ದಾಖಲೆಗಳ ಪ್ರಕಾರ 7ನೇ ಶತಮಾನದಲ್ಲಿಯೇ ತಮಿಳು ಸಂತರಾದ ಸಬಂಧರ ಮತ್ತು ಅಪ್ಪರ ಅವರು ಈ ದೇವಸ್ಥಾನದ ಬಗ್ಗೆ ಹಾಡುಗಳನ್ನು ಬರೆದಿದ್ದಾರೆ. ಅಂದರೆ ಸುಮಾರು 1400 ವರ್ಷಗಳಿಗಿಂತಲೂ ಮೊದಲೇ ಇಲ್ಲಿ ಶಿವನ ಆರಾಧನೆ ನಡೀತಾ ಇತ್ತು. ಆದರೆ ಇಂದು ನಾವು ನೋಡ್ತಾ ಇರುವ ಕಲ್ಲಿನ ಭವ್ಯ ದೇಗುಲದ ಸ್ವರೂಪಕ್ಕೆ ಅಡಿಪಾಯ ಹಾಕಿದ್ದು ಚೋಳ ರಾಜರು. 9ನೇ ಶತಮಾನದಲ್ಲಿ ಚೋಳ ಅರಸರಾದ 1ನೇ ಪರಾಂತಕ ಚೋಳನು ಇವರ ಕಾಲದಲ್ಲಿ ಗರ್ಭಗುಡಿಯ ಕೆಲಸಗಳು ಆರಂಭವಾದವು. ನಂತರ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರ ಕಾಲದಲ್ಲಿ ಈ ದೇವಸ್ಥಾನವು ಮತ್ತಷ್ಟು ವಿಸ್ತಾರವಾಯಿತು. ಚೋಳರ ನಂತರ ಪಾಂಡ್ಯರು,
ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದರು. ವಿಶೇಷವಾಗಿ ದಕ್ಷಿಣದ ಗೋಪುರವನ್ನು ಹೊಯ್ಸಳ ರಾಜನಾದ ವೀರಬಲ್ಲಾಳನು ನಿರ್ಮಿಸಿದನು ಅಂತ ಇತಿಹಾಸ ಹೇಳುತ್ತೆ. ಈ ದೇವಸ್ಥಾನದ ಅತ್ಯಂತ ಎತ್ತರದ ಗೋಪುರವಾದ ರಾಜ ಗೋಪುರವು ಸುಮಾರು 217 ಅಡಿ ಎತ್ತರವಿದೆ. ಇದನ್ನು 16ನೇ ಶತಮಾನದಲ್ಲಿ ವಿಜಯನಗರದ ಮಹಾನ್ ಸಾಮ್ರಾಟ ಶ್ರೀಕೃಷ್ಣ ದೇವರಾಯರು ನಿರ್ಮಿಸಿದರು. ಅವರು ತಮ್ಮ ವಿಜಯದ ಸಂಕೇತವಾಗಿ ಮತ್ತು ಶಿವನ ಮೇಲಿನ ಭಕ್ತಿಯಿಂದ ಈ ಬೃಹತ್ ಗೋಪುರವನ್ನು ಪೂರ್ಣಗೊಳಿಸಿದರು. ಹೀಗೆ 9ನೇ ಶತಮಾನದಿಂದ ಹಿಡಿದು 16ನೇ ಶತಮಾನದವರೆಗೆ ಸತತವಾಗಿ ಹಲವು ರಾಜರು ಇಲ್ಲಿನ ಕಲೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುತ್ತಾ ಬಂದಿದ್ದಾರೆ. ಈ ದೇವಸ್ಥಾನವನ್ನು ಯಾಕೆ ನಿರ್ಮಿಸಿದರು ಎನ್ನುವ ಪ್ರಶ್ನೆಗೆ ಉತ್ತರ ತುಂಬ ಸರಳ ಮತ್ತು ಆಧ್ಯಾತ್ಮಿಕವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಪಂಚಭೂತಗಳಿಗೆ ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ಇವುಗೆ ತುಂಬ ಮಹತ್ವವಿದೆ. ಶಿವನು ಈ 5 ಭೂತಗಳಲ್ಲಿ ಲೀನವಾಗಿದ್ದಾನೆ. ತಿರುವಣ್ಣಾಮಲೈ ಕ್ಷೇತ್ರವು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ. ಮನುಷ್ಯನೊಳಗಿನ ಅಹಂಕಾರ ಮತ್ತು ಅಜ್ಞಾನವನ್ನು ಸುಟ್ಟು ಹಾಕಿ ಜ್ಞಾನದ ಬೆಳಕನ್ನು ನೀಡಲು ಶಿವನು ಇಲ್ಲಿ ಅಗ್ನಿಲಿಂಗವಾಗಿ ನೆಲೆಸಿದ್ದಾನೆ. ರಾಜರು ಈ ದೇಗುಲವನ್ನು ಕೇವಲ ಕಟ್ಟಡವಾಗಿ ನೋಡಲಿಲ್ಲ, ಬದಲಿಗೆ ಇದನ್ನು ಒಂದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯವನ್ನಾಗಿ ಮಾಡಿದರು. ಸಮಾಜದ ಜನರು ಇಲ್ಲಿ ಬಂದು ದೈವತ್ವವನ್ನು ಅನುಭವಿಸಲಿ, ಧರ್ಮದ ರಕ್ಷಣೆ ಆಗಲಿ ಎನ್ನುವ ಉದ್ದೇಶದಿಂದ ಈ ಬೃಹತ್ ಪ್ರಾಕಾರಗಳನ್ನು, ಕಲ್ಯಾಣ ಮಂಟಪಗಳನ್ನು ಮತ್ತು ಕೆರೆಗಳನ್ನು ನಿರ್ಮಿಸಿದರು. ಇಲ್ಲಿನ ಸಾವಿರಾರು ಕಂಬಗಳ ಮಂಟಪವು ವಿಜಯನಗರ ಕಾಲದ ವಾಸ್ತುಶಿಲ್ಪದ ಅತ್ಯುನ್ನತ ಶಿಖರವಾಗಿವೆ. ಈ ದೇವಸ್ಥಾನದ ಮತ್ತೊಂದು ಮಹತ್ವ ಅಂದರೆ ಅದು ಗಿರಿ ಪ್ರದಕ್ಷಿಣೆ ಅಥವಾ ಗಿರಿವಲಂ ಅಂತ ಕರೀತಾರೆ. ಅರುಣಾಚಲ ಬೆಟ್ಟವನ್ನೇ ಶಿವನು ಅಂತ ಭಾವಿಸಿ ಅದರ ಸುತ್ತ ಅಂದರೆ 14 ಕಿಲೋಮೀಟರ್ ನಡೆಯುವುದು ಇಲ್ಲಿನ ಪ್ರಮುಖವಾದ ಒಂದು ಪದ್ಧತಿ. ಪ್ರತಿ ಹುಣ್ಣಿಮೆಯಂದು ಲಕ್ಷಾಂತರ ಜನರು ಈ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ಈ ಬೆಟ್ಟದ ಮಣ್ಣು ಮತ್ತು ಅಲ್ಲಿನ ಗಿಡಮೂಲಿಕೆಗಳ ಗಾಳಿಯು ಅನಾರೋಗ್ಯವನ್ನು ದೂರ ಮಾಡುತ್ತದೆ ಎನ್ನುವ ವಿಜ್ಞಾನವೂ ಇದರ ಹಿಂದಿದೆ. ಕಾರ್ತಿಕ ಮಾಸದಲ್ಲಿ ಇಲ್ಲಿ ನಡೆಯುವ ದೀಪೋತ್ಸವ ಜಗತ್ ಪ್ರಸಿದ್ಧವಾಗಿದೆ. ಬೆಟ್ಟದ ತುದಿಯಲ್ಲಿ 100 ಕಿಲೋಮೀಟರ್ ತುಪ್ಪವನ್ನು ಬಳಸಿ ಬೃಹತ್ ಜ್ಯೋತಿಯನ್ನು ಬೆಳಗಿಸಲಾಗುತ್ತೆ. ಈ ಜ್ಯೋತಿಯನ್ನು ನೋಡಿದರೆ 1000 ಜನ್ಮಗಳ ಪಾಪ ನಾಶವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಕೊನೆಯದಾಗಿ ಹೇಳಬೇಕಂದ್ರೆ ಅರುಣಾಚಲೇಶ್ವರ ದೇವಸ್ಥಾನವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ, ಅದು ಭಕ್ತಿ ಮತ್ತು ವಾಸ್ತುಶಿಲ್ಪದ ಅದ್ಭುತವಾದ ಸಂಗಮ. ರಮಣ ಮಹರ್ಷಿಗಳಂತಹ ಮಹಾನ್ ಸಂತರು ಈ ಬೆಟ್ಟದಲ್ಲಿ ಒಂದು ಮೌನದಲ್ಲಿ ತಮ್ಮನ್ನು ತಾವು ಕಂಡುಕೊಂಡವರು. ನೀವು ಯಾವತ್ತಾದರೂ ತಮಿಳುನಾಡಿಗೆ ಹೋದರೆ ತಿರುವಣ್ಣಾಮಲೈಗೆ ಒಮ್ಮೆ ಭೇಟಿ ನೀಡಿ ಆ ಅಗ್ನಿಲಿಂಗದ ದರ್ಶನವನ್ನು ಪಡೆದುಕೊಂಡು ಬನ್ನಿ. ಆ ಶಾಂತಿ, ಆ ಕಂಪನ ಮತ್ತು ಆ ಭವ್ಯತೆ ನಿಮ್ಮ ಜೀವನವನ್ನೇ ಬದಲಿಸಬಹುದು. ಈ ಮಹಾನ್ ಕ್ಷೇತ್ರದ ಇತಿಹಾಸದ ನಮಗೆ ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ತರುತ್ತೆ. ಇವತ್ತಿಗೂ ಆ ರಾಜ ಗೋಪುರಗಳು ಕೃಷ್ಣದೇವರಾಯರ ವೈಭವವನ್ನು ಸಾರ್ತಾ ಇವೆ. ಆ ಲಿಂಗವು ಶಿವನ ಅಗ್ನಿ ತತ್ವವನ್ನು ಜಗತ್ತಿಗೆ ಸಾರ್ತಾ ಇದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಇಂಥದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ದಕ್ಷಿಣ ಭಾರತದ ಇಂತಹ ಮತ್ತಷ್ಟು ರಹಸ್ಯಗಳನ್ನು ತಿಳಿಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಓಂ ಶ್ರೀ ಅರುಣಾಚಲೇಶ್ವರಾಯ ನಮಃ.